ನಮಸ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ. ಈಗ ನಾವು ಸಮಾಂತರ ಶ್ರೇಣಿಯಲ್ಲಿ ಈಗಾಗಲೇ ಅದರ ಅರ್ಥವನ್ನು ಮತ್ತು ಸಾಮಾನ್ಯ ವ್ಯತ್ಯಾಸ, ಪ್ರತಿಯೊಂದು ಪದಗಳ ವ್ಯತ್ಯಾಸವನ್ನು ಮತ್ತು ಪ್ರತಿಯೊಂದು ಪದಗಳ ಬೆಲೆಯನ್ನು ಏನು ಸೂತ್ರದ ಬಗ್ಗೆ ಅದರ ಬರ್ತಕ್ಕಂಥ ಸಮಸ್ಯೆಗಳನ್ನು ಅಧ್ಯಯನ ಮಾಡಿದೆ. ಈ ದಿನ ನೋಡಿ ಮಕ್ಕಳೇ, ಒಂದು ಜರ್ಮನ್ ದೇಶದಲ್ಲಿ ಒಂದು ಶಾಲೆಯಲ್ಲಿ ಶಿಕ್ಷಕರು ಗಣಿತ ಶಿಕ್ಷಕರು ಪಾಠ ಮಾಡ್ತಾ ಇದ್ರು. ಆವಾಗ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಿದ್ದ, ಸ್ವಲ್ಪ ಚೇಷ್ಟೆ ಮಾಡ್ತಾ ಇದ್ದ. ಅವನಿಗೆ ಮಾಸ್ಟರ್ ಪಾಠ ಮಾಡೋದು ಏನು ಅರ್ಥ ಆಗ್ತಿದ್ವು ಅಥವಾ ಅವನ ಮೈಂಡಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ದ, ಆ ಸಬ್ಜೆಕ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ದ, ಬೇರೆ ಬಗ್ಗೆ ಯೋಚನೆ ಮಾಡ್ತಾ ಗೊತ್ತಿಲ್ಲ. ಆದರೆ ಸಾಮೂಹಿಕವಾಗಿ ಪಾಠ ಮಾಡ್ತಾರೆ. ಆ ಶಿಕ್ಷಕರು ಹೇಳ್ತಾರೆ ಗಣಿತ ಪಾಠ ಮಾಡಿದ್ರು. ಅವಾಗ ಮಕ್ಕಳೇ 1ರಿಂದ 10ರವರೆಗೆ ಮತ ಕಂಡಿದ್ದೇನೆ, ಎಲ್ಲರೂ 1+1 ಬರ್ಕಟ್ ಕಂಡಿದ್ದೀನಿ. ಹಾಗಾದ್ರೆ 1ರಿಂದ 100ರವರೆಗೆ ಕಂಡಿದ್ದೀನಿ. ಅವಾಗಲೂ ಸಹ ವಿದ್ಯಾರ್ಥಿಗಳು ಕೆಲವರು ಏನು ಮಾಡಿದ್ರು, ಕೆಲವು ವಿದ್ಯಾರ್ಥಿಗಳು 1ರಿಂದ ಬರ್ಕಂತ ಬರ್ತಾರೆ. ಆದರೆ ಕರೆಕ್ಟ್ ಮಾಡ್ತಿರ್ತಾನೆ ಆ ವಿದ್ಯಾರ್ಥಿ. ಅವನೇನು ಮಾಡಿದ, ಅವ್ರು ಏನು ಮಾಡ್ತಾನೆ ಅಂದರೆ 1ರಿಂದ 100ರವರೆಗೆ ಸ್ವಾಭಾವಿಕ ಸಂಖ್ಯೆಗಳ ಮತ ಕಂಡಿದ್ದಾರೆ. ಅದಕ್ಕೆ ಒಂದು ತಂತ್ರಾಂಶವನ್ನು ಕಂಡುಹಿಡಿತಾನೆ. ಅವನ ಹೆಸರು ಏನಂತಂದ್ರೆ, ಅವನ ಹೆಸರು ಜರ್ಮನ್ ದೇಶದ ವಿಜ್ಞಾನಿ ಗಾಸ್ ಅಂತ ಕರಿತೀವಿ. ಗಾಸ್ ಅವನ ಪ್ರಖ್ಯಾತ ಗಣಿತಜ್ಞ ನಮಗೆ ಒಂದು ತಂತ್ರಾಂಶವನ್ನ, ಸಂಖ್ಯೆಗಳ ವಿನ್ಯಾಸದ ಮೇಲೆ ಮೊತ್ತವನ್ನು ನಾವು ಯಾವ ರೀತಿ ಕಂಡುಹಿಡಿಯಬಹುದು, ಅದು ಏನಂತ ಹೇಳ್ತಾನೆ, ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ನಾವು ಕಂಡುಹಿಡಿಯುತ್ತಾರೆ. ಈಗ ನೋಡಿದ್ರೆ 1ರಿಂದ ಆರಂಭವಾಗಿ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಅವನೊಂದು ಸೂತ್ರ ಕಂಡುಹಿಡಿತಾನೆ. ಏನು ಅವನು ಮಾಡಿದ್ದು, 1ರಿಂದ 10 ಅಂದ್ರೆ ಏನ್ ಮಾಡ್ತೀವಿ ಕಡೆ 10 ಬ್ರಾಕೆಟ್ 10+1/2 ಹಿಂಗ್ ಮಾಡ್ಕೊತಾನೆ. ನಾವು 1ರಿಂದ 10ರವರೆಗೆ ಅಂಕೆಗಳನ್ನು ಬಂದಾಗ ಕೊಟ್ಕೊಂಡ, ಮತ್ತೆ ಆ ಕಡೆಯಿಂದ ಇಲ್ಲಿ ಕೊಟ್ಕೊಂಡ. ನೋಡಿ 10+10 × 12 / 2 ನೋಡಿ 55. ಹೀಗೆ 100 1ರಿಂದ 100ರವರೆಗೆ ಮಾಡಬೇಕಂದ್ರೆ 100 × 100 + 101 ಅಂದ್ರೆ ಇಲ್ಲಿ ಒಂದು ವಿನ್ಯಾಸವನ್ನು ಕಾಣಬಹುದು. n+1/2 ಇದನ್ನ ಒಂದು ಸಾಮಾನ್ಯೀಕರಣ ಸೂತ್ರಗಳಿದೆ. ಯಾವುದೇ ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ನಾವು ಕಂಡುಹಿಡಿಯಬೇಕಾದ್ರೆ Sn = n × n+1/2 ಅಂತ ಆ ಪ್ರಖ್ಯಾತ ಗಣಿತಜ್ಞ ಗಾಸ್ ಅಂತಕ್ಕಂಥ ಜರ್ಮನ್ ದೇಶದಲ್ಲಿ ತೋರಿಸ್ಕೊಡ್ತಾನೆ ವಿದ್ಯಾರ್ಥಿಗಳೇ. ಅದನ್ನೇ ನಾವು ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಬೇಕಾದ್ರೆ ನಾವು n × n+1/2 ಸೂತ್ರವನ್ನು ಯಾವುದೇ ಸಂಖ್ಯೆ ಆಗಿರಲಿ 1ರಿಂದ ಆರಂಭವಾಗಿ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಮೊತ್ತವನ್ನ ಸುಲಭವಾಗಿ ಗುರುತಿಸಬಹುದು ಅಂತ ತೋರಿಸ್ಕೊಟ್ಟ. ನಿಮ್ಗೆ ಗೊತ್ತಿದೆ ಈ ತರ ಸಮಸ್ಯೆಗಳನ್ನ 7ನೇ ತರಗತಿಯಲ್ಲಿ 8ನೇ ತರಗತಿಯಲ್ಲಿ ಕಲ್ತಿದ್ದೀವಿ. ಆದ್ರೆ ಈಗ ನೋಡಿ ವಿದ್ಯಾರ್ಥಿಗಳೇ, ಈಗ ನೋಡಿ ಅದೇ ಇನ್ನೊಂದು ಕೊಟ್ಟಿದ್ದೇನೆ, 2 70 ಬರ್ತೀನಿ, 2 4 6 8 ಇತ್ಯಾದಿ. ಹಾಗಾಗಿ ಈ ಶ್ರೇಣಿಯಲ್ಲಿ 2ರಿಂದ 6 ಆಗುವ 20ನೇ ಪದಾರ್ಥಗಳವರೆಗೆ ಮೊತ್ತವನ್ನು ಕಂಡುಹಿಡಿಯಿರಿ. ಅವಾಗ ಏನ್ ಮಾಡ್ತೀರಾ, ಅವಾಗ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು ನೋಡಿ, ಇಲ್ಲಿ ಈ ನಿಯಮವನ್ನು ಅಪ್ಲೈ ಮಾಡಲ್ಲ. ನಾವೇನ್ ಮಾಡ್ಬೇಕು, ಅದಕ್ಕೆ ಸಹ ನಾವು ಗಾಸ್ ಕೊಟ್ಟಂತ ಒಂದು ತಂತ್ರಾಂಶ ಸಂಖ್ಯೆಗಳ ವಿನ್ಯಾಸದ ಆಧಾರದ ಮೇಲೆ ನಾವು ಒಂದು ಸೂತ್ರವನ್ನ ಕಂಡುಹಿಡಿತೀವಿ. ಅದೇನಪ್ಪ ಅಂದ್ರೆ ನಾವೀಗ ಅಬ್ಸರ್ವ್ ಮಾಡೋಣ ವಿದ್ಯಾರ್ಥಿಗಳೇ. ನೋಡಿ ಏನು ಸೂತ್ರ ಮಾಡೋಣ. ಏನ್ ಸೂತ್ರ ನೋಡಿ, ಏನ್ ಬರ್ಬೇಕು, ಒಂದು ಸಮಾಂತರ ಶ್ರೇಣಿ. ನಿಮಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ಮಾದರಿ ಗೊತ್ತಿದೆ ನಿಮಗೆ ಈಗಾಗಲೇ. ಏನು a + b ಇತ್ಯಾದಿ 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 a + n - 1 ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ಮಾದರಿ ಬರ್ಕೊಂಡು, ಈಗ ಇದನ್ನು ಬರ್ಕೊಂಡು ಈ ಸಮಾಂತರ ಶ್ರೇಣಿ ಮೊತ್ತ ಏನು ಕಂಡುಹಿಡಿಯಬಹುದು, ಶ್ರೇಣಿಯ ಪದಗಳ n ಪದಗಳ ಮೊತ್ತ. ಒಂದು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ನಾವು ಹೇಗೆ ಕಂಡುಹಿಡಿಯಬಹುದು ಅದನ್ನು ನೋಡಬೇಕು ವಿದ್ಯಾರ್ಥಿಗಳೇ. ಇದಕ್ಕೇನಿಲ್ಲ, ಏನು ನಮಗೆ ಗೊತ್ತಿದೆ, ಸಮಾಂತರ ಶ್ರೇಣಿಯ ಮಾದರಿಯನ್ನು ಬರ್ಕೊಂಡು ಸಾಮಾನ್ಯ ಮಾದರಿ ಬರ್ಕೊಳ್ಳೋದು
ನಂತರ ಪ್ರತಿಯೊಂದು ಪದಗಳ ಮೊತ್ತ ಅಂತ ಹೇಳಿದೆ. ಎಸ್, ಸಮ್ ಆಫ್ ದಿ ಟರ್ಮ್ಸ್. ಸಮ್ ಆಫ್ ದಿ ಟರ್ಮ್ಸ್ ಅಂದ್ರೆ ಪದಗಳ ಮೊತ್ತ. ಅದಕ್ಕೆ ಎಸ್ ಅಕ್ಷರ ಕೊಟ್ಬಿಟ್ಟಿದ್ದೀವಿ. ಇಲ್ಲಿ ಗಣಿತದಲ್ಲಿ ಯಾವುದೇ ಸಾಧನೆಗಳನ್ನ ಮಾಡಬೇಕಾದ್ರೆ ನಾವು ಇಂಗ್ಲಿಷ್ ಅಕ್ಷರಗಳನ್ನು ಬಳಸಬೇಕಾಗುತ್ತೆ. ಇಂಗ್ಲಿಷ್ ಭಾಷೆಯನ್ನು ನಾವು ಬಳಸ್ಬೇಕು. ಎಸ್ ಅಂದ್ರೆ ನೋಡಿ, ಅದಕ್ಕೊಂದು ಸ್ವಲ್ಪ ಸಿಂಪಲ್ ಲೈನ್ ಇಟ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಎಸ್ ಅಂದ್ರೆ ಸಮ್, ಸಮ್ ಅಂದ್ರೆ ಮೊತ್ತ, ಶ್ರೇಣಿಗಳ ಮೊತ್ತ. ಎ ಪ್ಲಸ್ ಡಿ, ಎ ಪ್ಲಸ್ 2ಡಿ ಪ್ಲಸ್ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಕೊನೆಯ ಪದ ಏನದು ನಾವು ಈಗಾಗಲೇ ಕಟ್ಟಿದ್ವಿ. ಏನದು ಮಕ್ಕಳೇ? ಎನ್. ಎರಡನೇ ಪದ ಏನ್ ಬರುತ್ತೆ? ಎರಡನೇ ಪದಕ್ಕೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೂತ್ರ ಕಟ್ಟಿದ್ದೀರಾ ಈಗಾಗಲೇ. ಈ ಪಾಠ ಮಾಡಬೇಕಾದ್ರೆ ನಾವು ಸಮಾಂತರ ಶ್ರೇಣಿ ಪಾಠದಲ್ಲಿ ಭಾಗ ಘಟಕ 2ರಲ್ಲಿ ನಾವು ಇದನ್ನ ತೋರಿಸ್ಕೊಟ್ಟಿದ್ದೀವಿ ಮಕ್ಕಳು. ಹಾಗಾದ್ರೆ ಕೊನೆಯ ಪದ ಎರಡನೇ ಪದ ಎ ಪ್ಲಸ್ ಎನ್ ಮೈನಸ್ 1 ಡಿ ಆಗಿದೆ. ಹೌದಾ? ಇದು ಸಮೀಕರಣ 1 ಅಂತ ಬರ್ಕಣ್ಣ. ಅದನ್ನ ಏನ್ ಮಾಡ್ತಾರೆ, ಆ ದಾಸ ಏನ್ ಮಾಡಿದ ಅದೇ ರೀತಿ ನಾವು ಕೇಳಿದ್ವಿ. ಮತ್ತೆ ಅದನ್ನ ವಿರುದ್ಧ ದಿಕ್ಕಿನಲ್ಲಿ ಬರ್ಕಳಿ. ಕೊನೆಯ ಪದ ಮೊದಲು ಬರ್ಕಳಿ, ಆಮೇಲೆ ಕೊನೆಯಿಂದ ಎರಡನೇ ಪದವನ್ನ ಎರಡನೇ ಸ್ಥಾನದಲ್ಲಿ ಬರ್ಕಳಿ, ಮತ್ತೆ ಇತ್ಯಾದಿ ಇತ್ಯಾದಿ ಇದೇ ತರ ಬರ್ಕಳಿ ಮಕ್ಕಳು. ಅದನ್ನ ನಾವು ಬರ್ಕೊಂಡದನ್ನ ಸಮೀಕರಣ 2 ಅಂತ ಬರ್ತೀವಿ. ಇದು ಸಮೀಕರಣ 1, ಇದು ಸಮೀಕರಣ 2. ಮತ್ತೆ ಕಟ್ಟಿರ್ಬೇಕಲ್ಲ, ಅದೇ ಒಂದು ಪ್ರಕ್ರಿಯೆಯನ್ನ ಇಲ್ಲಿ ಮುಂದುವರಿಸ್ತಾ ಹೋಗೋಣ. ಸಮೀಕರಣ 1 ಮತ್ತು 2 ಕೂಡೋಣ. ಸಮೀಕರಣ 1 ಮತ್ತು 2 ಕೂಡಿದ್ರೆ ಏನ್ ಬರುತ್ತೆ ನೋಡಿ. ನೋಡಿ, ಎ ಪ್ಲಸ್ ಎ 2a. ಹೌದಾ? ಎನ್ ಮೈನಸ್ 1 ಇಂಟು ಡಿ, ಎನ್ ಮೈನಸ್ 1 ಇಂಟು ಡಿ ನೋಡಿ ಬರ್ಕಬೇಕಷ್ಟೇ. ಎ ಪ್ಲಸ್ ಎ 2a, ಎನ್ ಮೈನಸ್ 1 ಇಂಟು ಡಿ. ಮತ್ತೆ ಏನ್ ಮಾಡಿದ ನೋಡಿ, ಎರಡನೇ ಪದ ಏನು? ಎ ಪ್ಲಸ್ ಡಿ ಬಂತು ನೋಡಿ. ಅದನ್ನ ಬರ್ಕೊಂಡು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಬರ್ತಾ ಇರುತ್ತೆ. 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಪ್ಲಸ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಕೊನೆಯ ಪದ ಬನ್ನಿ ಮಕ್ಕಳೇ ನೋಡಿ. ಆವಾಗಲೂ ಸಹ ನೋಡಿ ಇಲ್ಲಿ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ನೋಡಿ ಇದು ಕೂಡಿ ಇದನ್ನ ಈ ಪದ ನೋಡಿ a plus b plus an ಅಂತ ಇದನ್ನ ಕೂಡಿ ಏನಾಗುತ್ತೆ ಇಲ್ಲಿ ನೋಡಿ a plus a 2a. ಹೌದಾ? ಇದೇ ಕಡೆ ಅದೇ ತರ ಕೊಡ್ತಾ ಬನ್ನಿ. ಕುಡಿದಾಗ ಏನ್ ಬಂತು ನೋಡಿ, ಎಲ್ಲಾ ಪದಗಳು ಬರ್ತಾ ಇದೆ. ಅವಾಗ ಈ 2a plus n minus 1 ಇದು ಮುಂದುವರಿತಾ ಇದೆ, ಮುಂದುವರಿತಿದೆ ಅಂತ ಎಷ್ಟು ಪದಗಳು ಇಲ್ಲಿಗೆ n ಪದಗಳು. n ಪದಗಳವರೆಗೆ ಮಾತನಾಡು. ಅದೇನ್ ಬಂತು n ಪದಗಳವರೆಗೆ ಅಂತ 2a plus n minus 1 ಇಂಟು ಡಿ ಮತ್ತು ಸೂತ್ರದಲ್ಲಿ ನಮಗೆ ಬೇಕಾಗಿರೋದು 2s ಕೂಡಿದಾಗ ನನಗೆ ಬೇಕಾಗಿರೋದು ಒಂದು ಶ್ರೇಣಿಯಲ್ಲಿ ಕೂಡಿದಾಗ ಒಂದು ಶ್ರೇಣಿಯ ಪ್ರಕಾರ ಮಾತ್ರ ಏನು ಬರುತ್ತೆ? s ಈಕ್ವಲ್ ಈ ಎಡಭಾಗದಲ್ಲಿ 2 ಇನ್ನೊಂದು ಬಲಭಾಗದಲ್ಲಿ n/2 ಇಂಟು 2a plus n minus 1 ಇಂಟು ಡಿ ಅಂತ ಸೂತ್ರ ಬಂತು. ಈಗ ನಾವು ಇದನ್ನ ಏನಂತ ಕರಿತೀವಿ? ಇದನ್ನೇ ನಾವು ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ ಕಂಡುಹಿಡಿಯಬೇಕಾದ್ರೆ ನಾವು ಯಾವ ಸೂತ್ರವನ್ನು ಉಪಯೋಗಿಸಬೇಕು? Sn equal to n/2 in bracket 2a plus n minus 1 into d. ಈಗ ಪ್ರತಿಯೊಂದು ಪದಗಳ ಅರ್ಥವನ್ನು ತಿಳ್ಕೊಳ್ತೀರಾ ಮಕ್ಕಳೇ. S ಅಂದ್ರೆ ಮೊತ್ತ, n ಅಂದ್ರೆ ಆ ಶ್ರೇಣಿಯ ಪದಗಳ ಸಂಖ್ಯೆ, ನೆಕ್ಸ್ಟ್ a ಅಂದ್ರೆ ಶ್ರೇಣಿಯ ಮೊದಲ ಪದ, b ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಈಗ ಅರ್ಥ ಆಯ್ತಲ್ಲ ಮಕ್ಕಳೇ? ಇದನ್ನೇ ನಾವು ಈಗ ಈ ಸೂತ್ರವನ್ನು ಬಿಡಿಸೋದ್ರೆ ಹೇಗೆ ಅಂತ ಗಾಸ್ ತೋರಿಸ್ಕೊಟ್ಟಂತ ಗಾಸ್ ಎಂಬ ಗಣಿತಕ್ಕೆ ತೋರಿಸ್ಕೊಟ್ಟಂತ ಸಂಖ್ಯೆಗಳ ವಿನ್ಯಾಸದ ಮೇಲೆ ಶ್ರೇಣಿಗಳ ವಿನ್ಯಾಸವನ್ನು ಯಾವ ರೀತಿ ನಾವು ತೋರಿಸ್ಕೊಟ್ಟ ನಂತರ ನಾವು ಇದನ್ನು ಸಾಮಾನ್ಯೀಕರಣ ಮಾಡ್ತೀವಿ. ಈ ಸಾಮಾನ್ಯೀಕರಣ ಸೂತ್ರವನ್ನ ನೋಡಿ, ಸಂಖ್ಯೆಗಳನ್ನು ಬರ್ಕೋಬೇಕು, ಸಂಖ್ಯೆಗಳ ವಿನ್ಯಾಸ ಮಾಡಬೇಕು, ಸಂಖ್ಯೆಗಳ ವಿನ್ಯಾಸವನ್ನ ಸ್ವಲ್ಪ ಅಬ್ಸರ್ವ್ ಮಾಡಿಬಿಟ್ಟು ಅದಕ್ಕೆ ಒಂದು ಸೂತ್ರವನ್ನ ಕಂಡುಹಿಡಿತೀವಿ ಮಕ್ಕಳೇ. ಅದನ್ನೇ ನಾವು ಇದು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ. ಇದನ್ನು ಉಪಯೋಗಿಸಿಕೊಂಡು ನಾವು ಈಗ ವಿದ್ಯಾರ್ಥಿಗಳೇ ನಾವು ನೋಡಿ ಅಭ್ಯಾಸದಲ್ಲಿ ಲೆಕ್ಕಗಳಿದ್ದಾವೆ, ಉದಾಹರಣೆ ಲೆಕ್ಕಗಳಿದ್ದಾವೆ, ನಿಮಗೆ ಗೊತ್ತಾಗುತ್ತೆ. ಈಗ ನೋಡೋಣ ಮೊದಲೇ ಲೆಕ್ಕ ನೋಡೋಣ, ಅಭ್ಯಾಸಕ್ಕೆ ಒಂದು ಲೆಕ್ಕ ಹಾಕೋಣ. ಈಗ ಒಂದು ಶ್ರೇಣಿ 2, 7, 12, ಇತ್ಯಾದಿ 10 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿ ಅಂತ ಕೊಟ್ಟಿದ್ದಾರೆ. ಹೌದಾ? ಈಗ ನೀವು ಕಂಡುಹಿಡಿತಾರೆ ಹೇಗೆ?
3D ಯ ಮೊದಲ ಪದ 2 ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿತೀರಾ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಕ್ಕೆ ಏನು ಮಾಡ್ತೀವಿ a2 a1 b a2 a1 a2 ಬೆಲೆ 7 a1 ಬೆಲೆ 2 7 ಕಳೆದ್ರೆ 5 ಹೌದಾ n ಎಷ್ಟು 10 ಪದಗಳ ಮೊತ್ತ ಕಂಡುಹಿಡಿಯಿರಿ ಆಮೇಲೆ ಅದರ sn ಅಂದ್ರೆ ಮೊತ್ತ ಆ ಶ್ರೇಣಿಯ ಪದಗಳ ಮೊತ್ತವನ್ನು ಪ್ರಶ್ನೆ ಈ ಪ್ರಶ್ನೆಯನ್ನ ಮೊದಲು ಕೊಟ್ಟಿರುವ ಪ್ರಶ್ನೆಗಳನ್ನ ಸರಿಯಾಗಿ ಓದ್ಕೋಬೇಕು ಅದನ್ನ ವಿಶ್ಲೇಷಣೆ ಡಿವಿಷನ್ ಮಾಡ್ಕೋಬೇಕು ಏನೇನು ಕೊಟ್ಟಿದ್ದಾರೆ ಅನ್ನೋದು ಬರ್ಕೋಬೇಕು ನಂತರ ಆ ಪದಗಳನ್ನ ಯಾವುದನ್ನ ನೆಗೆಟಿವ್ ತಗೋಬೇಕು ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಸುಲಭವಾಗಿ ಈಗ ಮಾಡ್ತಾ ಹೋಗೋಣ ಹೌದಾ ಮಕ್ಕಳೇ ಸೂತ್ರ ಬರೀತೀರಾ ಓಕೆ ಹೌದಾ SN = ಬಿಗ್ ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 d ಹೌದಾ ವಿದ್ಯಾರ್ಥಿಗಳೇ ಹೀಗೆ ಬರ್ತಾ ಹೋಗ್ತೀರಾ ಬರೆದಾದ್ಮೇಲೆ ಆಯಾ ಅಕ್ಷರಗಳಿಗೆ ಅನುಗುಣವಾಗಿ ಇಂಗ್ಲಿಷ್ ಅಕ್ಷರಗಳು ಏನಿದಾವೋ ಅದರ ಬೆಲೆಗಳನ್ನ ಏನು ಗುಣಿಸ್ಕೊಂಡಿದೀವೋ ಆ ಬೆಲೆಗಳನ್ನು ನಾವು ಈಗ ಆದೇಶ ಮಾಡೋಣ n ಬೆಲೆ ನೋಡಿ 12 ಬಿಗ್ ಬ್ರಾಕೆಟ್ 2 × 2 ಪ್ಲಸ್ 10 - 1 d ಬೆಲೆ 5 ಆದೇಶ ಮಾಡಿದೀನಿ ಇದು ಬಾಕ್ಸ್ ಮಾಡಿ ಬಂದೆ ಅದಾದ್ಮೇಲೆ ಬಿಗ್ ಬ್ರಾಕೆಟ್ ಅಲ್ಲಿ ಒಳಗಡೆ ಇರೋದನ್ನ ಗುಣಿಸ್ಕೊಳ್ಳೋಣ ಫಸ್ಟ್ ನೋಡಿ 2 × 4 ಪ್ಲಸ್ 10 × 9 ಇಲ್ಲಿ 8 ಬ್ರಾಕೆಟ್ ಅನ್ನು ಗುಣಿಸೋಣ 4 ಪ್ಲಸ್ 9 ಇದೆ 45 ಇಲ್ಲಿ ಬ್ರಾಕೆಟ್ ಹೊರಗಡೆ 6 ಇದೆ 45 4 49 ಆಗುತ್ತಲ್ವಾ ನೋಡಿ ಮಕ್ಕಳೇ 6 ರಿಂದ 49 ಅನ್ನು ಗುಣಿಸಿ ಇಲ್ಲಿ ಬ್ರಾಕೆಟ್ ಹಾಕಿದ್ರೆ ಇದು ಗುಣಿಸು ನಿಮಗೆಲ್ಲ ಗೊತ್ತಿರುತ್ತಾ 6 54 5 6 4 24 5 29 ಹೀಗೆ ಒಂದು ಕೊಟ್ಟಿರುವ ಸಮಾಂತರ ಸರಣಿಯ 10 ಪದಗಳವರೆಗೆ ಮೊತ್ತ ಎಷ್ಟು ಬಂತು ಮಕ್ಕಳೇ 290 ಒಂದು ಸೆಕೆಂಡ್ ರಿಪೀಟ್ ಓಕೆ ಏನು ಮಾಡ್ತೀರಾ ಪ್ರಶ್ನೆ ಸರಿಯಾಗಿ ಓದ್ತೀವಿ ಪ್ರಶ್ನೆಯನ್ನ ಸರಿಯಾಗಿ ಓದ್ತೀವಿ ಪ್ರಶ್ನೆಯಲ್ಲಿ ಅದು ಸಮಾಂತರ ಸರಣಿ ಅಂತ ಕೊಟ್ಟಿದ್ದಾರಲ್ಲ ಅವರೇ ಕೊಟ್ಟಿದ್ದಾರೆ ಹಾಗಾದ್ರೆ ಅಕ್ಷರಗಳು ಏನೇನು ಬರ್ತವೆ ನಿಮಗೆ ಮನಸ್ಸಲ್ಲಿ ಮೂಡುತ್ತೆ ಎ ಬೆಲೆ ಎಷ್ಟು ಡಿ ಬೆಲೆ ಎಷ್ಟು ಆಮೇಲೆ n ಬೆಲೆ ಎಷ್ಟು ಅವನ್ನೆಲ್ಲ ಬರ್ಕೊಂಡ್ಬಿಡೋದು ಪರಿಹಾರ ಮಾಡಿರ್ತಾರೆ ಇವನ್ನೆಲ್ಲ ನೀಟಾಗಿ ಬರ್ಕೋಬೇಕು ಇದಕ್ಕೆ ನೋಡಿ ಪ್ರತಿಯೊಂದು ಸ್ಟೆಪ್ಪಿಗೂ ಮಾರ್ಕ್ಸ್ ಇದಕ್ಕೆ ಅರ್ಧ ಮಾರ್ಕ್ಸ್ 2 ಮಾರ್ಕ್ಸ್ ಪ್ರಶ್ನೆ ಅಂದ್ರೆ ಪ್ರತಿಯೊಂದು ಸ್ಟೆಪ್ಪಿಗೂ ಅಂಕಗಳಿರುತ್ತೆ ಅದರಿಂದ ನಾವು ಕ್ರಮಬದ್ಧವಾಗಿ ಇದು ಬರ್ಕೊಂಡು ಬಿಡಿಸ್ಬಿಟ್ರೆ ಸುಲಭವಾಗಿ ನಾವು ಮತ್ತೆ ಎಷ್ಟು 2 ಅಂಕವನ್ನ ಎಲ್ಲೂ ನಾವು ಮಿಸ್ ಮಾಡ್ಕೊಳಕ್ಕಾಗಲ್ಲ ಹೌದಾ ಸುಲಭ ಮಾಡೋಣ ಹೌದಾ ನೀವೆಲ್ಲ ಮಾಡ್ತೀರಾ ವಿದ್ಯಾರ್ಥಿಗಳೇ ಹೌದು ಸುಲಭ ಈಗ ನೋಡಿ ಅದೇ ರೀತಿಯಾಗಿ ಇನ್ನೊಂದು ಕಾರಣ ಏನು ಒಂದು ಶ್ರೇಣಿ ಇಲ್ಲಿ ಋಣಾತ್ಮಕ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ -37 -33 -29 12 ಪದಗಳವರೆಗೆ ಮೊತ್ತವನ್ನು ಕಂಡಿದೆ ಅದನ್ನ ಏನ್ ಮಾಡ್ತೀರಾ ಎ 37 ಡಿ ಬೆಲೆ ಎಷ್ಟಿದೆ ಕಂಡಿಡ್ತಾನೆ ನೋಡಿ ಇಲ್ಲಿ ಡಿ ಬೆಲೆ ಕಂಡಿಡ್ಬೇಕು ಅಂದಾಗ ಮಕ್ಕಳೇ ಇಲ್ಲಿ ಏನ್ ಮಾಡ್ಬೇಕು a2 - a1 ಸೂತ್ರ ನಮ್ಗೆ ಗೊತ್ತು ಸರ್ a2 - a1 ಇಲ್ಲೇ ಬ್ರಾಕೆಟ್ ಹಾಕಿದ್ರಾ ಅಂತ ನೀವು ಕೇಳ್ತೀರಾ ಹೌದಾ ಇಲ್ಲೇ ಮತ್ತೆ ಬಹಳಷ್ಟು ವಿದ್ಯಾರ್ಥಿಗಳು ನಾವು ಗುರ್ತು ಮಾಡ್ತಕ್ಕಂಥ ನೋಡಿದಾಗ ಇಲ್ಲಿ ಬಹಳ ಮಕ್ಕಳು ಅರ್ಥ ಮಾಡ್ಕೊಳ್ಳಲ್ಲ ಸ್ವಲ್ಪ ಫಾಸ್ಟ್ ಎಲ್ಲ ಬುದ್ಧಿವಂತರು ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ ಉತ್ತರ ನೋಡಿದ್ರೆ ತಪ್ಪಿರುತ್ತೆ ಆದ್ರೆ ಈ ಬ್ರಾಕೆಟ್ ಅನ್ನು ನಾವು ಬಿಡಿಸಬೇಕಾದ್ರೆ ಸ್ವಲ್ಪ ನಾವು ಚಿಹ್ನೆಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಎಚ್ಚರಿಕೆ -33 a2 ಮೈನಸ್ ಸೂತ್ರದ್ದು ಹೌದಾ ಈ ಸೂತ್ರದಲ್ಲಿ ಏನ್ ಮಾಡ್ತೀವಿ ಈ ಬ್ರಾಕೆಟ್ ಅಂತ ಇರುತ್ತೆ ಈ ಬ್ರಾಕೆಟ್ ನಾವು ಒಳಗಡೆ ಇರ್ತಕ್ಕಂಥ ಚಿಹ್ನೆಯನ್ನು ಗುಣಿಸ್ಕೊಳ್ತೇವೆ ಮಕ್ಕಳು ಹೌದಾ -into ಪ್ಲಸ್ ಆಗುತ್ತೆ 32 ಪ್ಲಸ್ 32 -30 ಕಳೆದಾಗ ಎಷ್ಟು ಬರುತ್ತೆ ಮತ್ತೆ ಎಷ್ಟು ಹೌದು ವೆರಿ ಗುಡ್ ಈಗ ನೋಡಿ ಈ ಕೈ ಹಿಡಿದ ಹೀಗೆ ನಾವು ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಎಚ್ಚರಿಕೆಯಿಂದ ಕಂಡುಹಿಡಿಯಬೇಕು ನೆಕ್ಸ್ಟ್ ಪದಗಳ ಸಂಖ್ಯೆ ಎಷ್ಟು ಕಂಡುಹಿಡಿಯಬೇಕಂತೆ ಎಷ್ಟು ಪದಗಳು 12 ಪದಗಳ ಮೊತ್ತ n 12 s 12 ಅಂದ್ರೆ 12 ಪದಗಳ ಮೊತ್ತವನ್ನು ಈಗ ನಾವು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯೋಣ ಓಕೆ ಮಾಡೋಣ ವಿದ್ಯಾರ್ಥಿಗಳೇ ನೋಡಿ ಬಹಳ ಸುಲಭ ಹೌದಾ ಆದೇಶ ಮಾಡ್ತೀನಿ s 12 12 by 2 ಬಿಗ್ ಬ್ರಾಕೆಟ್ 2 into a
ಅಂದ್ರೆ ಏನ್ರೆ -37 ಪ್ಲಸ್ n -1 ಅಂದ್ರೆ 12 -1 ಡಿ ಅಂದ್ರೆ ಎಷ್ಟು ಕಂಡುಹಿಡಿದಿರಾ 4 ಬಿಗ್ ಬ್ರಾಕೆಟ್ ಕ್ಲೋಸ್ ಅದರ ಈಗ ನೋಡಿ ಎಸ್ 12 is equal to 12/2 ಫಸ್ಟ್ ಬ್ರಾಕೆಟ್ ಒಳಗಡೆ ಇರತಕ್ಕಂಥದ್ದನ್ನ ಸಮೀಕರಣ ಮಾಡ್ಕೊಂಡು ಹೊರಗೆ ನಾವು ಸಮೀಕರಣ ಮಾಡೋಣ ಈಗ ನೋಡಿ ಗುಣಿಸ್ಕೊಳ್ಳಿ 2 ಇಂಟು -37 ಎಷ್ಟಪ್ಪ -74 ಅಲ್ವಾ 37 ಗೆ 74 ಪ್ಲಸ್ ಗೆ ಪ್ಲಸ್ 12 ಅಂದ್ಕೊಂಡ್ರೆ 11 ಇಂಟು 4 ಹೌದಾ ಮಕ್ಕಳೇ ಗುಣಿಸಿರಾ ಎಸ್ 12/2 ಬಿಗ್ ಬ್ರಾಕೆಟ್ -24 74 12 44 ಇದನ್ನ ನಾವು ಸುಲಭೀಕರಣ ಮಾಡೋಣ 12/2 ಬ್ರಾಕೆಟ್ ಒಳಗಡೆ ಮಾಡ್ತಾರೆ -74 ಇಲ್ಲಿ +44 ಏನ್ ಮಾಡ್ತೀರಾ ಕಳೆಯಕ್ಕೆ ಕಳಿಬೇಕು 4 ಕಳಿಸೋನೆ 2 ಕಳೆದ್ರೆ 3 ಎಂತ 3 -35 -74 +44 -30 ಈಗ ಬಾಕ್ಸಿ ಇಲ್ಲಿ ಹೊರಗಡೆ ಬ್ರಾಕೆಟ್ ಇಲ್ಲಿ ಹೊರಗಡೆ 2 is equal to 6 into -30 is equal to ಏನಾಗುತ್ತೆ ಇದೆ ಇದಕ್ಕೆ 6 × 18 36 -180 ಹಾಗಾದ್ರೆ ಈ ಸಮಾಂತರ ಶ್ರೇಣಿಯ ಪದಗಳ ಮೊತ್ತ 12 ಪದಗಳ ಮೊತ್ತ -180 ಆಗಿದೆ ವಿದ್ಯಾರ್ಥಿಗಳು ಎಲ್ಲ ಋಣಾತ್ಮಕ ಸಂಖ್ಯೆಗಳಿವೆ ಋಣಾತ್ಮಕ ಸಂಖ್ಯೆಗಳ ಮೊತ್ತ ಏನು ಮೊತ್ತ ಅದರಿಂದ -180 ಓಕೆ ಈಗ ವಿದ್ಯಾರ್ಥಿಗಳು ನಾವು ಸಮಸ್ಯೆಯನ್ನು ಬಿಡಿಸ್ತೇವೆ ಅರ್ಥ ಆಯ್ತು ಮಕ್ಕಳೇ ಒಂದು ಸೆಕೆಂಡ್ ಐ ಕ್ಯಾನ್ ರಿಪೀಟ್ ಟು ನೋಡಿ ಮತ್ತೊಮ್ಮೆ ಅದನ್ನ ಪುನಃ ಪುನರಾವರ್ತಿಸಿ ಕ್ರಮ ಈಗ ತಿಳ್ಕೊಳ್ಳೋಣ ಇನ್ನೊಂದ್ಸರಿ ನೋಡಿ ಶ್ರೇಣಿ ಕೂಡ ಬರ್ಕೋಬೇಕು ವಿಶ್ಲೇಷಣೆ ಏನು ಪ್ರಶ್ನೆ ಸೂತ್ರ ಹಾಕೋದು ನಂತರ ಆ ಅಕ್ಷರಕ್ಕೆ ಅನುಗುಣವಾಗಿ ಆ ಸಂಕೇತಗಳು ಏನು ಲೆಟರ್ ಕೊಟ್ಟಿದ್ವಾ ಆ ಸಂಕೇತಗಳ ಅನುಸಾರವಾಗಿ ನೀವು ಎಲ್ಲರೂ ಸಹ ಅದನ್ನ ಮಾಡ್ತೀರಾ ಅದೆಲ್ಲ ಮಾಡ್ತೀರಾ ಅಂತ ನಿಮಗೆ ಗೊತ್ತಾಯ್ತು ಈಗ ಮಾಡ್ತೀರಾ ಹೌದಾ ಬ್ರಾಕೆಟ್ ಇಂದ ಒಳಭಾಗದನ್ನ ಫಸ್ಟ್ ನಾವು ಅಲ್ಪಾವರಣಗಳನ್ನು ಬೆಳೆಸ್ಕೊಂಡು ಕೂಡೋದು ಕಳೆದು ಎಲ್ಲ ಮಾಡ್ಕೋಬೇಕು ನಂತರ ಹೊರಗಡೆದು ಬ್ರಾಕೆಟ್ ಹೊರಭಾಗದನ್ನ ಬಾಗಿಸ್ಬೇಕು ಆ ಭಾಗವನ್ನು ಇಟ್ಕೊಂಡ್ಬಿಟ್ಟು ನಾವು ಕೊನೆಯ ಸ್ಟೆಪ್ ಅನ್ನ ಎಚ್ಚರಿಕೆಯನ್ನು ನೀಡಿದ್ದಾರೆ ನಾವು ಬಾಗಿಬಿಟ್ರೆ ಅದು ಎಷ್ಟು ಈ ಪದಗಳ ಕೊಟ್ಟಿರುವ ಶ್ರೇಣಿಯ ಪದಗಳನ್ನು ನೋಡ್ತಾ ಓಕೆ ವಿದ್ಯಾರ್ಥಿಗಳೇ ಇದು ಸಾಕಷ್ಟು ಲೆಕ್ಕಗಳಿದ್ದಾವೆ ಅದು ನೀವು ಮಾಡ್ತಾ ಹೋಗೋಣ ಅದೇ ರೀತಿಯಾಗಿ ಇನ್ನೊಂದು ಲೆಕ್ಕ ನೀವು ಮಾಡ್ತಾ ಹೋಗ್ತಾರೆ ಒಂದು ಬಹಳ ಸುಲಭ ಇದೆ ಅದೊಂದು ಅದರ ದಶಮಾಂಶ ಕೊಟ್ಟಿದೆ ಅದೊಂದು ಮಾಡಿದ್ರೆ ಓಕೆ ಈ ಲೆಕ್ಕ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ಈಗ ಇನ್ನೊಂದು ಅದೇ ರೀತಿಯ ದಶಮಾಂಶ ಸಂಖ್ಯೆಯ ಒಂದು ಶ್ರೇಣಿ ದಶಮಾಂಶ ರೂಪದಲ್ಲಿ ಬಂದಿದೆ ಆಗ ಈ ಶ್ರೇಣಿಯ ಪದಗಳ ಮೊತ್ತವನ್ನು ನಾವು ಹೇಗೆ ನೋಡೋಣ -37 -33 -29 ನೂರರ ಪದಗಳಾಗಿ ಮೈನಸ್ ಅದಾಯ್ತಲ್ಲ -0.6 ರೈಟ್ ಈ ಲೆಕ್ಕ ಆಯ್ತು ಮೂರನೇ ಲೆಕ್ಕ ವಿದ್ಯಾರ್ಥಿಗಳ 0.6 1.7 2.5 100 ಪದಗಳವರೆಗೆ ಎಲ್ಲ ಮಾಡ್ತೀರಲ್ಲ ಹೌದಾ ವೆರಿ ಗುಡ್ ಕಂಡಿದ್ದೀರಿ ಈಗ ಏನ್ ಮಾಡಬೇಕು
ಸರ್ ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಉಲ್ಟವಾಗ್ತ ಮನಸ್ಸಿಗೆ, ಹೌದಾ? ಪೂರ್ಣಾಂಕಗಳನ್ನು ಕೊಟ್ಟಿಲ್ಲ, ಏನ್ ಮಾಡೋದು? ನೋ ಡೌಟ್ ಇದು ಶ್ರೇಣಿ, ಇದೊಂದು ಶ್ರೇಣಿನೇ. ದಶಮಾಂಶ ಕೊಟ್ಟಿದ್ದಾರೆ, ದಶಮಾಂಶ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಆ ಶ್ರೇಣಿ ಹೌದು. 100 ಪದಗಳವರೆಗೆ ಮಾತಾಡಬೇಕು. ಇವೇನು ಮಾಡ್ಬಿಡಿ, ಅದೇ ಅದೇ ಒಂದು ಸಾಮಾನ್ಯ ನಿಯಮ, ಅದೇ ಸೂತ್ರ ಏನಿದೆಯೋ ಅದೇ ಥರನೇ ಮಾಡ್ತಾ ಹೋಗೋದು. ಇಲ್ಲಿ ಬರೀ ಎಷ್ಟು ಪರಿಹಾರ ಅಂತ ಬರ್ತಿದ್ಯಾ ನೋಡಿ. ಗಣಿತದಲ್ಲಿ ಪ್ರಶ್ನೆಯನ್ನು ಬಿಡಿಸ್ಬೇಕಾದ್ರೆ ಉತ್ತರ ಅಂತ ಬರೀತಿತ್ತು, ಪರಿಹಾರ ಅಂತ ಗೊತ್ತಿರೋದಿಲ್ಲ ನಿಮಗೆಲ್ಲ ಗೊತ್ತಿದೆ. ಶ್ರೇಣಿಯಲ್ಲಿ ಮೊದಲ ಪದ A = 0.6. ಡಿ ಬೆಲೆ ಮಕ್ಕಳೇ ನೀಟಾಗಿ ಬರ್ಕೊಳ್ಳೋಣ. ಡಿ ಬೆಲೆ A2 - A1 = D. A2 A1 A2 A3, ಹೌದಾ? ಕೊಟ್ಟಿರೋ 3 ಪದಗಳಿವೆ. A2 ಅಂದ್ರೆ 1.7 ಮೈನಸ್ 0.6 ಕಡೆ ಎಷ್ಟು ಬಂತು ಮಕ್ಕಳೇ? 1.2 ರಲ್ಲಿ 0.6 ಅಂತ ಕಳೆದ್ರೆ ಎಷ್ಟು ಬಂತು? 1.1. ನೋಡಿ ಯಾವ್ದು ಕಳೆಯಬೇಕಾದ್ರೆ ಅಷ್ಟೇ ಬರುತ್ತೆ ನೋಡಿ. 2.5 ಇಂದ 1.7 ಕಳೆದ್ರಿ ಕಡೆ ಬರುತ್ತೆ. A2 - A1 A3 - A2 ಬರ್ತಾ ನೋಡಿ ಕಳೆಯಬೇಕಾದ್ರೆ. ಇನ್ನೊಂದು ಬೇಕಾದ್ರೆ ಮಾಡಿ. D = A2 - A1 ಆದ್ಮೇಲೆ A3 - A2 ಮಾಡಿ. D = A3 ಇದೆ, A1 ಇದೆ, 2.5 ಮೈನಸ್ 1.7 ಕಡೆ ಎಷ್ಟು ನೋಡಿ. 2.5 1.7 ಮಾಡಿ ಮಾಡ್ತೀರಾ? ನಾವು ಹೇಳ್ತೀರಾ? ಹೌದಾ? ಈಗ ಮಾಡಬೇಕು ವಾರ್ತೆ. ಲೆಕ್ಕ ತಪ್ಪಿರ್ಬೋದು ಅಂತ ಕಾಣುತ್ತೆ ನೋಡಿ. 0.6 1.7 2.5 ವಿದ್ಯಾರ್ಥಿಗಳ ಈ ಕಡೆ 2.5 ಬರ್ಕೊಳ್ಳಿ. 2.5 ಹೌದಾ? ಈಗ 1.7 ಕಳೆ ಕೊಡ್ತಾ ನೋಡಿ. 15 7 ಎಷ್ಟು ಕಳೆದಿದೆ? ಎಷ್ಟು ಕಡೆ ಇದು 0 15 2.5 ಇದು 1.7 ಇದೆ ನೋಡಿ ಮಕ್ಕಳೇ. 5ರಲ್ಲಿ 7 ಆಗಲ್ಲ, ಎಷ್ಟು ಕಟ್ಟಂಗೆ 15ರಲ್ಲಿ 7 ಕಳೆದ್ರೆ ಎಷ್ಟು? 15ರಲ್ಲಿ 7 ಕಳೆದ್ರೆ 8. ಇಲ್ಲಿ 1 ಕಳೆದ್ರೆ 0 0.8 ಇದು ನೋಡಿ. ಇದು ಎಷ್ಟಿದೆ? A2 - A1 1.7 1.7 ಆ ಕಡೆ ಬಂದು ನೋಡಿ. ಸಾಮಾನ್ಯ ವ್ಯತ್ಯಾಸ ಬೇರೆ ಇರೋದು, ಹೌದಾ? ಇದು ಸಮಾನ ಶ್ರೇಣಿನ, ಹೌದಾ? ಇದು ಒಂದು ಡೌಟ್ ಆಗಿದೆ ನೋಡಿ. 0.6 ಇನ್ನೊಂದು ಪ್ರಶ್ನೆ ಮಕ್ಕಳಿ 1.7 2.5 ನಾವು ಕಳೆದ ಲೆಕ್ಕ ನೋಡಿ. 100 ಪದಗಳವರೆಗೆ ಮಾತನಾಡಿದೆ, ಹೌದು. ಇದು ಸಮಾಂತರ ಶ್ರೇಣಿಯ ಒಟ್ಟು ಶ್ರೇಣಿ ನೋಡೋಣ. ಈ ಲೆಕ್ಕ ನಾವು ಹೇಗೆ ಮಾಡೋಣ? 1.18 ಬರುತ್ತಲ್ಲ ನೋಡೋಣ. ಈಗ ಏನ್ ಮಾಡ್ತೀವಿ? A ಗೊತ್ತಾಯ್ತು, B ಗೊತ್ತಾಯ್ತು, N = 100 ಅಂದ್ರೆ S100 = ಕ್ವಶನ್ ಮಾರ್ಕ್. ಆಮೇಲೆ A ಬೆಲೆ 0.6 ಇದು ಮಾಡ್ತೀವಿ, ಹೌದಾ? ಈಗ ಬೆಲೆನ ಆದೇಶ ಮಾಡಿ.
ಪ್ರಶ್ನೆ ಸರಿ ಇದೆ ಅನ್ನೋದನ್ನ ಸರಿ ಚೆಕ್ ಮಾಡಿಬಿಟ್ಟೆ. 0.6, 1.7, 2.5 ಮೂರು ಪದ ಕೊಟ್ಟೆ. ಕಂಡಿಡ್ಕೊಂಡ್ವಿ. ಎ ಬೆಲೆ ಕಂಡಿಡ್ಕೊಂಡ್ವಿ, ಬಿ ಬೆಲೆ ಕಂಡಿಡ್ಕೊಂಡ್ವಿ, ಎನ್ ಬೆಲೆ 100 ಪದ. ಹಾಗಾದ್ರೆ ಏನ್ ಮಾಡೋದು? ಸೂತ್ರ ಹಾಕೋಣ. ಏನ್ ಮಾಡೋಣ? ಸೂತ್ರ ಹಾಕೋಣ. ಸ್ಟೆಪ್ ಏನ್ ಮಾಡೋದು ಅಂತ ನಿಮ್ಗೆ ಗೊತ್ತಿದೆ. ಇಲ್ಲೇ ಬರ್ತಾರೆ n/2 ಇದು a ಪ್ಲಸ್ n - 1 ಈ ಸ್ಟೆಪ್ ಅನ್ನ ಎಲ್ಲರೂ ಇದೆ. ಈಗ s 100 n ಅಂದ್ರೆ ಎಷ್ಟಪ್ಪ? 100, n ಬೆಲೆ 100 2ಕ್ಕೆ 2 a ಬೆಲೆ ಎಷ್ಟಿದೆ? a ಬೆಲೆ ಎಷ್ಟಿದೆ ಮಕ್ಕಳೇ? 0.6 ಸರ್. ಓಕೆ, ವೆರಿ ಗುಡ್. n ಬೆಲೆ ಎಷ್ಟಿದೆ ಮಕ್ಕಳೇ? ಎಷ್ಟು ಕೊಟ್ಟಿದ್ದೀವಿ ನಾವು? ಕೊಟ್ಟರೆ 100 - 1. d ಬೆಲೆ ಎಷ್ಟು ಹಾಕ್ಕೊಳ್ತೀರಾ? 1.1. ಓಕೆ, ಈಗ ಬಿಡಿಸ್ತಾ ಹೋಗೋಕೆ s 100 ಹೌದಾ? 100/n ಅಂದ್ರೆ ಹಾಗೆ ಇಟ್ಕೊಳ್ಳಿ. ನಂತರ ಬ್ರಾಕೆಟ್ ಅನ್ನು ಒಳಭಾಗ ಇಟ್ಕೊಂಡ್ರೆ ಮೊದಲು ಸಿಂಪ್ಲಿಫೈ ಮಾಡೋಣ. 2 × 0.6 2 12 1.2 ಆಯಿತು. ಪ್ಲಸ್ 100ರಲ್ಲಿ 1 ಕಳೆದ್ರೆ 99 × 1.1 ಗುಣಿಸ್ಕೊಳ್ಳಿ. ಎಷ್ಟು? = 100/2 ಬಿಗ್ ಬ್ರಾಕೆಟ್ 1.2 99ಕ್ಕೆ 1.1 ಕೂಡಿ ಮಕ್ಕಳೇ 100.1 ಸರ್. ವೆರಿ ಗುಡ್. ಎಷ್ಟು? 100.1. ಹೌದಾ? ನೋಡಿ ಮಕ್ಕಳೇ, ಬೇಕಾದ್ರೆ ನೀವು ಒಂದ್ಸರಿ ಮಾತ್ರ ಮಾಡಿ. ಅದಕ್ಕೆ 1.1 ಅನ್ನು ಕೂಡಿ 1ಕ್ಕೆ 1 9 0 ಹೌದಾ? ಒಂದಷ್ಟ 9 100.1 ಎಷ್ಟಾಗ್ತದ? ಒಂದ್ಸಲ 100.1. ಈಗ 100.1 ಪ್ಲಸ್ 1.2 ಅನ್ನು ಕೂಡಿ 100.1ಕ್ಕೆ 1.2 ಅನ್ನು ಕೂಡಿ ಇದೊಂದು 3 ಇದೊಂದು 3 1.2 ಎಷ್ಟು ಬಂತು ಮಕ್ಕಳೇ? s 100 ಇಲ್ಲಿ ಬಾಕ್ಸ್ ಮಾಡಿ ಒಂದ್ಸರಿ 2 5 ಎಷ್ಟಾಗುತ್ತದ? 50 ಬಿಗ್ ಬ್ರಾಕೆಟ್ ಎಷ್ಟು ಬಂತು ಮಕ್ಕಳೇ? 100.1 ಪ್ಲಸ್ 1.2 ಕೂಡಿಗೆ 101.3. ಈಗ ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, ಇದು ಗುಣಿಸ್ಕೊಂಡಾಗ ಉತ್ತರ ಬರುತ್ತೆ ಅಷ್ಟೇ. 5 ಮೂಲೆ 15 5 ಒಂದಷ್ಟ 5 ಒಂದೇ 5 5 1 6 5 5 ಮೂಲೆ 15 5 ಒಂದಷ್ಟ 5 1 5 1 6 5 0 0 5 ಒಂದೇ 5 ಈಗ 1 0 ಇಟ್ಕೊಳ್ಳಿ. ಈಗ ನೋಡಿ ನಮಗೆ ಎಷ್ಟಿರ್ಬೇಕು? ನಾವು ಪಾಯಿಂಟ್ 101.4 ಇದೆ. ಪಾಯಿಂಟ್ ಆದ್ಮೇಲೆ 1 0 ಇಟ್ಕೋಬೇಕು. 5 ಸಾವಿರ ಇರಲ್ಲ ನೋಡಿ. ಇಲ್ಲೇನಾದ್ರು ತಪ್ಪಾಗಿದೆ ನೋಡಿ, ಒಂದ್ಸರಿ ಚೆಕ್ ಮಾಡಿ ಬರ್ತೀವಿ. 165 ಈ ಬೆಲೆ ಈ ಸಮಾಂತರ ಈ ಶ್ರೇಣಿಯ ಪದಗಳ ಮೊತ್ತ 5065 ನೋಡಿ. ವೆರಿಫೈ ಮಾಡೋದು ಸರಿ. ಎ ಬೆಲೆ 0.6, ಎನ್ ಬೆಲೆ 100, s 100 ಅಂತ ಕಂಡುಹಿಡಿಯಬೇಕು. d = a * 1.7 ಮೈನಸ್ 0.6 ಕಳೆದ್ರೆ 1.1. ಹೌದಾ? ನೋಡಿದ್ವಿ ವಿದ್ಯಾರ್ಥಿಗಳೇ, ಎಲ್ಲರೂ ತಪ್ಪಿದೆ ನೋಡ್ರಿ. ನೋಡೋಣ. ಎ ಬೆಲೆ ಬರ್ಕೊಂಡು ಡಿ ಬೆಲೆ ನೋಡಿ, ಬೆಲೆ ಆದೇಶ ಮಾಡಿದೀನಿ. ಸರಿ ಇದೆಯಲ್ಲ? ಎ ಬೆಲೆ 0.6, ಎನ್ ಬೆಲೆ 100 ಆಗಿದೆ, ಡಿ ಬೆಲೆ 1.1 ಸಿಕ್ಸ್ ಕರೆಕ್ಟ್. ಓಕೆ, ಗುಣಿಸಿರೋದು ನೋಡಿ ಮಕ್ಕಳೇ 1.2. ಹೌದಾ? ನೆಕ್ಸ್ಟ್ ಉಳಿ 100 - 1 99 99 × 1.1 99 × 1.1 ಗುಣಿಸ್ಬೇಕು ಮಕ್ಕಳೇ. ಅದನ್ನ ಗುಣಿಸೋದನ್ನ ನಾವು ಏನ್ ಮಾಡಬೇಕು? ಇದು ತಪ್ಪು ಮಾಡ್ತೀವಿ. ಇಲ್ಲಿ ತಪ್ಪಾಗಿದೆ. ಸರಿ, ಏನಿದೆ ಒಂದು ಮಿಸ್ಟೇಕ್. ಓಕೆ, ನೋಡೋಣ. ಒಂದು ಮಿಸ್ಟೇಕ್ ಒಂದು ಮಿಸ್ಟೇಕ್ ಆಗಿದೆ. ಓಕೆ, ಸರಿಪಡಿಸೋಣ.
100 99 ಇಂಟು 1.1 ಗುಣಿಸ್ಕೊಳ್ಳಿ. 99 ಇಂಟು 1.1 11 99 9 ಎಷ್ಟು? 11 99 9 99 9 ಎಷ್ಟು? 108. ಅಂದ್ರೆ ಇಲ್ಲಿ ಪಾಯಿಂಟ್ ಅಲ್ಲೇ ಹೌದಾ? ಈಗ ಈ ಕೊಟ್ಟು 50 ಬಿಗ್ ಬ್ರಾಕೆಟ್ 1.2 ಪ್ಲಸ್ 108.9 ಕೂಡ ಅದಕ್ಕೆ 1.2 ಕೂಡ 92 ಒಂದಕ್ಕೆ ಒಂದಷ್ಟ ಇನ್ನೊಂದು ಒಂದಷ್ಟ ಇಂಟು 9 0 ಒಂದಷ್ಟ ಇನ್ನೊಂದು 1 ಇದೇ ಉತ್ತರ ಎಷ್ಟು? 110.1 50 ಇಂಟು 110.1 ಇದು ಗುಣಿಸ್ಕೊಂಡು 5 1 5 5 0 0 5 1 5 5 1 5 ಇದು 0 ಹಾಕೋಣ ಪಾಯಿಂಟ್ ಎಷ್ಟು? ಪಾಯಿಂಟ್ ಉತ್ತರ 5 5 0 5 ರೈಟ್? ಎಸ್ ರೈಟ್. 5,000. ವಿದ್ಯಾರ್ಥಿಗಳೇ ಈಗ ನೋಡಿ ಪದಗಳನ್ನ ಬರ್ಕೊಳ್ತೀರಾ ಇದೆಲ್ಲ ಇದೆಲ್ಲ ಇಲ್ಲಿ ನೋಡಿ ಬ್ರಾಕೆಟ್ ಅನ್ನ ನೋಡಿ ನಾವು ಇಲ್ಲಿ ಏನ್ ಮಾಡಿದ್ವಿ ಯಾವ್ದೇ ಕೂಡಿಬಿಟ್ವಿ ಕೂಡ ಇಲ್ಲ ಇಲ್ಲಿ ಬ್ರಾಕೆಟ್ ಅಂತ ಏನ್ ಮಾಡಿದ್ವಿ ಗುಣಿಸ್ಕೋಬೇಕಾಗುತ್ತೆ 100ರಲ್ಲಿ ಒಂದು ಕಡೆ 99 ಇಂಟು 1.1 ಗುಣಿಸ್ಕೊಂಡಾಗ ಬಂದು ಉತ್ತರ ಎಷ್ಟು ಬಂತು ಅಂದ್ರೆ 1099 ಬರುತ್ತೆ. ಆದ್ರೆ 1.1 ಗುಣಿಸೋದ್ರಿಂದ ಹೊರಗಡೆಯಿಂದ ನಾವು 1.9 ಇಟ್ಕೋಬಹುದು 108.9 ಆಗುತ್ತೆ. ಅದಕ್ಕೆ ದಶಮಾಂಶ ಸಂಖ್ಯೆಯನ್ನು ಕೂಡ್ಕೊಳ್ತೀವಿ ಅವಾಗ ಉತ್ತರ ಎಷ್ಟು ಬರುತ್ತೆ ಅಂದ್ರೆ 110.1 ನೋಡಿ 110.1 ಇಂಟು 50 ಗುಣಿಸ್ಕೊಳ್ಳಿ ಹೌದಾ? ನೋಡಿ ಎಷ್ಟು ಬಂತು ನೋಡಿ ಬಲಗಡೆಯಿಂದ ಪಾಯಿಂಟ್ ಅನ್ನು ಇಟ್ಕೊಂಡು ಅವಾಗ ಉತ್ತರ ಎಷ್ಟು ಬಂತು 5,505. ಈ ಸಮಾಂತರ ಈ ಒಂದು ಕೊಟ್ಟಿರುವ ಶ್ರೇಣಿಯ ಪದಗಳ ಮೊತ್ತ 5,505. ಹೀಗೆ ವಿದ್ಯಾರ್ಥಿಗಳೇ ವಿವಿಧ ರೀತಿಯ ಸಮಸ್ಯೆಗಳನ್ನು ಶ್ರೇಣಿಯ ಪದಗಳ ಮೇಲೆ ನಾವು ಮಾಡಬಹುದು ಹೌದಾ? ಹೀಗೆ ನೋಡೋಣ ಇನ್ನೊಂದು ಲೆಕ್ಕ ಮಾಡೋಣ. ಈ ಲೆಕ್ಕ ತಿಳ್ಕೊಂಡಿದ್ದೀನಿ. ಇನ್ನೊಂದು ಇದೇ ರೀತಿಯಾಗಿ ಆ ಬಿನ್ನರ್ ಹೆಸರು ಯಾವುದನ್ನು ಮಾಡ್ಕೊಳ್ಳಿ ನೀವು ಅಭ್ಯಾಸನೆ. ಇನ್ನೊಂದು ಲೆಕ್ಕ A is equal to 5, D is equal to 3, n ಕೊಟ್ಟಿದೆ 50. ಆದರೆ ಈ n ಮತ್ತು Sn ಈಗ ಏನ್ ಮಾಡ್ತಾರೆ ಎ ಶ್ರೇಣಿಯ ಮೊದಲ ಪದ ಕೊಟ್ಟರೆ ಸಾಮಾನ್ಯ ವ್ಯತ್ಯಾಸ 3 ಕೊಟ್ಟರೆ ಎನ್ನೇ ಮತ ಎನ್ ಕೊಟ್ಟರೆ 50. ಹಾಗಾದ್ರೆ ಎನ್ ಮತ್ತು ಎಸ್ ಎನ್ ಕಂಡಿದೆ ಸರ್ ನಮಗೆ ಗೊತ್ತಿದೆ. ಎನ್ ಕೊಟ್ಟಾಗ ಎನ್ ಹೆಂಗೆ ಹಿಡಿಯಬೇಕು ಅಂತ ಗೊತ್ತಿದೆ ಸರ್. ಭಾಗ ಘಟಕ ಭಾಗ ಈ ಶ್ರೇಣಿಯ ಕೊಟ್ಟ ಘಟಕ ಭಾಗ ಎರಡರಲ್ಲಿ ನಾವು ಕಲ್ತಿದ್ದೀವಿ. ಏನು ವಿದ್ಯಾರ್ಥಿಗಳೇ ಎನ್ ಇಡಿ ಕೊಟ್ಟು a plus n minus 1 into d ಅದನ್ನು ಉಪಯೋಗಿಸಬಹುದು. ಓಕೆ ಮಕ್ಕಳೇ ಮಾಡೋಣ. an is equal to a plus n minus 1 into d. an ಅಂದ್ರೆ ಎಷ್ಟಿದೆ 50, a ಬೆಲೆ ಎಷ್ಟು 5, n ಬೆಲೆಯನ್ನು ನಾವು ಕಂಡುಹಿಡಿಯಬೇಕು, d ಬೆಲೆ ಅವೇ ಕೊಟ್ಟಿದ್ದಾರೆ. ಮಾಡೋಣ. 3n minus 3 ಇದು ಬ್ರಾಕೆಟ್ ನ ಗುಣಿಸ್ಕೊಳ್ಳಿ. ನನಗೆ ಬೇಕಾಗಿರೋ n ಬೆಲೆ ಇದು ಈ ಕಡೆ 3n is equal to ಹೌದಾ ಮೈನಸ್ 5 ಈ ಕಡೆ ಬಂತು ಪ್ಲಸ್ 5 ಮೈನಸ್ 3 ಹೌದಾ? ಇದಕ್ಕೆ 3n ಈ ಕಡೆ ಬಂತು ಮೈನಸ್ 3n ಈ ಕಡೆ ಬಂದಾಗ ಪ್ಲಸ್ 3n ಈ ಕಡೆ ಬಂದು ಮೈನಸ್ 3n ಆಯ್ತು. ಈ 50 ಭಾಗವಾಗಿ ತೆಗೆದುಕೊಂಡೆ ಮೈನಸ್ 50 ಆಯ್ತು. ಮೈನಸ್ 50 ಮೈನಸ್ 3 ಹೌದಾ? ಇದು ಬೇಕಾದ್ರೆ ಕಳ್ಕೊಳ್ಳಿ. 50ರಲ್ಲಿ ಈ ಕಡೆ ಎಷ್ಟು 45 ಮೈನಸ್ 45 ಮೈನಸ್ 3 ಕೂಡ ಎಷ್ಟು
ಮೈನಸ್ 48 ಹೌದಾ ಮೈನಸ್ 3 ಇಕ್ವಲ್ ಟು 48 ಬರೀ ಎಡಭಾಗ ಬಲಭಾಗ ಮೈನಸ್ ಮೈನಸ್ ಇದೆ ಅಂದ್ರೆ ಭಾಗ ಭಾಗಿಸಲು ಬರ್ತದೆ ಆದ್ದರಿಂದ 48 ಬೈ 3 ಮೂರ ಒಂದೇ ಮೂರೊಂದೇ 3 ಮೂರ 48 therefore n is equal to ಎಷ್ಟು ಮಕ್ಕಳೇ 16 n is equal to ಎಷ್ಟು ಮಕ್ಕಳೇ ಒಂದು ಸೆಕೆಂಡ್ ನೋಡಿ ನನಗೆ ಕೊಟ್ಟಿದ್ದಾರೆ ಇದರಿಂದ ನಾವು ಒಂದು n ಬೆಲೆ ಕಂಡುಹಿಡಿಯಬೇಕು n ಬೆಲೆ ಕಂಡುಹಿಡಿಯಬೇಕಾದ್ರೆ ಯಾವ ಸೂತ್ರ n is equal to a plus n minus 1 ಬರ್ತೀರಾ ಎಲ್ಲ ಸ್ಟೆಪ್ ಅನ್ನು ಗಮನಿಸಿ ಮಕ್ಕಳೇ ಎಚ್ಚರಿಕೆಯಿಂದ ಗಮನಿಸಿ ನಂತರ n ಬೆಲೆಯನ್ನು ಕಂಡುಹಿಡಿಯಬೇಕು ಈಗ ನೋಡಿ ಈ n ಬೆಲೆ ಗೊತ್ತಾಯಿತು d ಬೆಲೆ ಗೊತ್ತಾಯಿತು a ಬೆಲೆ ಈಗ ಸುಲಭವಾಗಿ ಆ ಲೆಕ್ಕದ ಆ ಶ್ರೇಣಿಯ ಮೊತ್ತವನ್ನು ನಾವು ಸುಲಭವಾಗಿ ಹೌದಾ ವಿದ್ಯಾರ್ಥಿಗಳ ನೋಡಿ ಸುಲಭ ಬಹಳ ಸುಲಭ ಇದೆ ಅಲ್ವಾ ಹೇಗೆ therefore ಮತ್ತೆ ನೀವು ಬರ್ಕೊಳ್ಳಿ ಸೂತ್ರವನ್ನು ಬರ್ಕೊಳ್ಳಿ ಈಗ ಬರೀತೀರಾ Sn ಅಂದ್ರೆ ಎಷ್ಟು ಪದಗಳು n ಪದಗಳು ಎಷ್ಟು 16 ಸಾರಿ ಯಾಕೆ ಕಡಿಮೆ 16 ಬೈ 2 ಇಂಟು a 5 ಪ್ಲಸ್ n ಬೆಲೆ 16 ಮೈನಸ್ 1 ಇಲ್ಲಿ n ಬೆಲೆ 16 ಸೂತ್ರಗಳು d ಬೆಲೆ ಕೊಟ್ಟಿದ್ದಾರೆ ನೀವು ಡಿಫ್ರೆಂಟ್ ಎಸ್ 14 ಈಕ್ವಲ್ ಟು 16 ಬೈ 2 ಎರಡೈದೆ 10 ಪ್ಲಸ್ 16 ಅನ್ನು ಕಳೆದ್ರೆ 15 ಇಂಟು 3 ನೋಡಿ 16 ಬೈ 2 ಬ್ರಾಕೆಟ್ 10 ಪ್ಲಸ್ 13 45 this is equal to 16 ಬೈ 2 ಇದಕ್ಕೆ 45 55 ಎರಡೊಂದೇ 8 ಈಕ್ವಲ್ ಟು 8 ಇಂಟು 55 ಗುಣಿಸಿ ಮಕ್ಕಳೇ 8 ಗೆ 40 0 8 ಗೆ 44 ನೋಡಿ ಹೀಗೆ ವಿದ್ಯಾರ್ಥಿಗಳೇ ನಾವು ಯಾವುದೇ ಲೆಕ್ಕವನ್ನು ಕೊಟ್ಟು ಸಹ ನಾವು ಸುಲಭ Sn ಕೊಟ್ಟು n ಕೇಳ್ತಾರೆ ಅಲ್ವಾ an ಕೊಟ್ಟು n ಕೇಳ್ತಾರೆ ಹೌದಾ a ಇಷ್ಟು ನೆನಪಿಟ್ಕೋಬೇಕು Sn Sn ಅಂಡ್ ಅವೆರಡೇ ಸೂತ್ರಗಳ ಮೇಲೆ ನಾವು ಹೌದಾ ಇನ್ನೊಂದು ಲೆಕ್ಕ ಹೌದಾ ಮಕ್ಕಳೇ ಒಂದು ಶ್ರೇಣಿಯ ಮೊದಲ ಪದ 2 ಒಂದು ಶ್ರೇಣಿಯ ಮೊದಲ ಪದ 2 ಕೊನೆಯ ಪದ 20 ಆದರೆ ಆ ಶ್ರೇಣಿಯ ಎಲ್ಲ ಪದಗಳ ಮೊತ್ತವನ್ನು ಅವಾಗ ಏನ್ ಮಾಡ್ತೀವಿ ಮೊದಲ ಪದ 2 ಕೊನೆಯ ಪದ 20 ದಿಸ್ ಇಸ್ ಫಸ್ಟ್ ದಿಸ್ ಇಸ್ ಲಾಸ್ಟ್ ಅವಾಗ ಏನ್ ಮಾಡ್ತೀವಿ ಸುಲಭ ಒಂದು ಮಾರ್ಕ್ಸ್ ಕೊಡ್ತಾರೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 2 ಕೊನೆಯ ಪದ 20 ಹಾಗಾದ್ರೆ ಏನ್ ಮಾಡೋದು ಇದಕ್ಕೊಂದು ಸೂತ್ರವನ್ನ ನಾವು ಅದ್ರ ಮುಖಾಂತರ ಕಡಿದ್ವಿ ಅದೇನು ಏನು ಮಕ್ಕಳೇ Sn equal to n by 2 into a plus n ಅದು ಮಾಡ್ಬೋದು ಮಾಡ್ತಿರೋದ್ರೆ ಏನದು Sn equal to n by 2 into a plus n n ಅಂದ್ರೆ ಇಲ್ಲಿ 20 ಪದಗಳು ಬಗೆದು a ಅಂದ್ರೆ ಎಷ್ಟು ಮಕ್ಕಳೇ 20 ಪದಗಳು ಕೊಟ್ಟೆ 20 10 ಪದಗಳು ಇಲ್ಲದೆ 10 ಪದಗಳು ಹೌದಾ a ಮೊದಲ ಪದ 2 ಕೊನೆಯ ಪದ 20 10 ಬೈ 2 20 ಪ್ಲಸ್ 2 22 ಎರಡೊಂದೇ 2 ಹೌದಾ ನೋಡಿ ವಿದ್ಯಾರ್ಥಿಗಳೇ ಈಗ ಏನ್ ಮಾಡಿದ್ವಿ Sn ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ Sn n by 2 into a plus n ಎಷ್ಟು ಪದಗಳು 10 ಪದಗಳು n ಕಂಡಿಟ್ಟು a ಮೊದಲ ಪದ ಕೊಟ್ಟರೆ ಕೊನೆ ಪದ ಅವಾಗ ಪಾಸ್ ಎರಡೊಂದೇ 2 22 ಇಂಟು 5 ಗುಣಿಸಿದ್ರೆ 2 10 0 ಒಂದಷ್ಟು 2 10 ಒಂದು ಬೇಕಾದ್ರೆ ಕೊಡಿ ಮಕ್ಕಳು ಅದು ನೀವು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ನೋಡೋಣ ನೀವು ಮಾಡಬೇಕು 2 ಮೇಲೆ ಎಷ್ಟು ಬರ್ತವೆ ಎಷ್ಟು ಪದಗಳು ಬರ್ತವೆ 10 ಪದಗಳು ಬರ್ತವೆ ಅಲ್ವಾ
2 ಬಗೆ 20 ವರೆಗೆ 2 ಹತ್ತಲೇ 20 10 ಪದಗಳ ತಾನೆ ಇವೆಲ್ಲವೂ ಕೂಡ್ಕೊಂತ ಹೋಗೋಣ ಅದು ಬರೀ ಮೊತ್ತ 20 2 4 6 12 ಹೀಗೆ ಕೊಡ್ತಾವೆ ಟೋಟಲ್ ಮೊತ್ತ 20 ಯಾಕಂದ್ರೆ ಮಾಡಿ ಇದನ್ನು ಚೆಕ್ ಮಾಡೋಣ 2 ನೋಡಿ 1 2 3 4 5 ಪದಗಳಿವೆ ಬೇಕಾದ್ರೆ ಮಾಡಿ ಕೂಡಿಕೊಳ್ಳಿ 8 14 14 18 18 20 20 28 28 34 34 38 ಎಷ್ಟು ಬಂತು ಮಕ್ಕಳೇ ನೋಡಿ 2 ಬಗೆಯಲ್ಲ 2 ಅಪವರ್ತ 2 ಬಗೆ 20 ವರೆಗೆ ಹೌದಾ 2 ಹತ್ತಲೇ 20 10 ಪದಗಳು ಹೌದಾ ಅದು ಮತ್ತೆ ಎಷ್ಟು ಬಂತು ಮಕ್ಕಳೇ 110 ನಾವು ಲೆಕ್ಕದಲ್ಲಿ ಕೇಳಿದ್ವಿ ಇದು ಸಹ ಗಾಸ್ ತೋರಿಸ್ಕೊಟ್ಟಂತ ಒಂದು ಸೂತ್ರ ಒಂದು ಶ್ರೇಣಿಯ ಮೊದಲ ಪದ ಮತ್ತು ಕೊನೆ ಪದ ಕೊಟ್ಟಾಗ ಮೊತ್ತವನ್ನ ಹೆಂಗೆ ಹೇಳಿದ್ರು ಹಾಗಾದ್ರೆ ಮೊದಲ ಪದ ಮತ್ತು ಕೊನೆ ಪದ ಕೊಟ್ಟಾಗ SL n/2 into a plus l n/2 into a plus ಈ ರೀತಿಯಾಗಿ ಸಮಸ್ಯೆಗಳನ್ನು ನಡೆಸಬಹುದು. ಹೀಗೆ ವಿದ್ಯಾರ್ಥಿಗಳೇ ಸಾಕಷ್ಟು ಸಮಸ್ಯೆಗಳಿದಾವೆ ಮಕ್ಕಳೇ ನೋಡಿ ಇದು ಬುಕ್ಕಲ್ಲಿ ನಾವು ಪಠ್ಯಪುಸ್ತಕದಲ್ಲಿ ನೋಡಿದಾಗ ಸಾಕಷ್ಟು ಸಮಸ್ಯೆಗಳನ್ನು ನಾವು ಕಲಿಬೋದಾಗಿದೆ ನೋಡಿ ಎ ಒಂದು ಶ್ರೇಣಿಯ 3ನೇ ಪದ 15 10ನೇ ಪದ 125 ಆದರೆ ಡಿ ಮತ್ತು ಎ 10 ಅನ್ನು ಹೇಗೆ ಕಂಡಿದ್ದೀರಾ ನೀವು ಗೊತ್ತಿದೆ ಹೌದಲ್ವಾ ಏನು ಅದೇ ಸೂತ್ರ ಮೊದಲನೇ ಮೂಲ ಸೂತ್ರ ಎ ಕೊಟ್ಟು a plus n minus 1 into d ಕೊಟ್ಬಿಟ್ಟಾರೆ ಅದರಿಂದ ಮಾಡಬಹುದು ಅಥವಾ SN ಇಂದಲೂ ಮಾಡಬಹುದು SN ಕೊಟ್ಬಿಟ್ರೆ ಡಿ ಕಡಿಮೆ SN ಕೊಟ್ಟರೆ ಡಿ ಕಡಿಮೆ ಹೌದಾ ಆಮೇಲೆ ಡಿ ಕಂಡಿಡ್ಕೊಂಡ್ರೆ 10ನೇ ಪದ ಅಂದ್ರೆ ಏನ್ ಬರೀತೀರಾ ಮಕ್ಕಳೇ 10ನೇ ಪದ ಅಂದ್ರೆ ಏನ್ ಬರೀತೀರಾ ಎ 10 ಅಂದ್ರೆ A9 plus D ಅಲ್ವಾ A9 plus D ಅಥವಾ A1 ಬರ್ತಿದ್ರೆ ಮಾಡ್ಬೋದಲ್ಲ A1 ಬರ್ತಿದ್ರೆ ಏನ್ ಮಾಡ್ಬೋದು A plus 9D ಕೊಟ್ರೆ 10ನೇ ಪದ ಬರ್ತದೆ ತಾನೆ A10 ಸಮಾಂತರ ಶ್ರೇಣಿಯ 10ನೇ ಪದ A10 A plus 9D A plus 9D ಅಂತ ಬರ್ಬೋದಾ ಹೀಗೆ ಮಾಡ್ತಾ ಹೋಗಿ ಬರ್ತೀವಿ ಹಾಗೆ ಇನ್ನೊಂದು ಬೇಕಾದ್ರೆ D5 ಕೊಟ್ಟರೆ ಸಮ್ 75 ಕೊಡ್ತಾರೆ SN S9 75 ಆದರೆ A ಮತ್ತು A9 ಅನ್ನು ಇದು ಮಾಡೋದು ಅದೇ ಮೂಲ ಸೂತ್ರ ಉಪಯೋಗಿಸ್ಕೊಂಡು ಮೂಲ ಸೂತ್ರ A plus n minus 1 into D ಅನ್ನು ಉಪಯೋಗಿಸ್ಕೊಂಡು A ವ್ಯಾಲ್ಯೂ ಕಲ್ತೀರಾ ನಂತರ A9 ಅನ್ನು ಸುಲಭವಾಗಿ ಕಂಡುಹಿಡಿಯಿರಿ ಹೌದಾ A ಕಂಡುಹಿಡಿಕೊಂಡ್ರೆ ಮಾಡಬಹುದು ಹೌದಾ ನೆಕ್ಸ್ಟ್ ಹೀಗೆ ಸಾಕಷ್ಟು ಲೆಕ್ಕಗಳಿವೆ ಮೊತ್ತ 636 ಸಿಗಬೇಕಾದರೆ 9 17 25 ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನೋಡಿ ಅದರ ಅರ್ಥ ಏನು ಪ್ರಶ್ನೆ ಓದ್ಕೊಳ್ಳಿ ಮೊತ್ತ 636 ಸಿಗಬೇಕಾದರೆ ಇದರ ಹೇಳಿಕೆ ರೂಪದಲ್ಲಿ ಲೆಕ್ಕಗಳನ್ನು ಸುಲಭ ಪ್ರಶ್ನೆ ಸ್ಪಷ್ಟ ಓದ್ಕೋಬೇಕು ಮೊತ್ತವು 636 ಸಿಗಬೇಕಾದರೆ ಶ್ರೇಣಿ 9, 17, 25, ಇತ್ಯಾದಿ ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಎಷ್ಟು ಪದಗಳು ಅಂದ್ರೆ ಏನ್ ಕಂಡಿಡ್ತಿರ್ಬೇಕಂದ್ರೆ ಏನ್ ಕಂಡಿಡ್ಬೇಕು ವೆರಿ ಗುಡ್ ಎನ್ ಪದಗಳ ಸಂಖ್ಯೆ ಕಂಡಿದೆ ವೆರಿ ಗುಡ್ ಯಾರೋ ವಿದ್ಯಾರ್ಥಿ ಹೇಗಪ್ಪ ಎಷ್ಟು ಪದಗಳು ಅಂದ್ರೆ ಎನ್ ಅನ್ನ ಕಂಡಿದೆ ಎನ್ ಅನ್ನ ಕಂಡಿದೆ ಏನ್ ಮಾಡ್ಬೇಕು ನಾವು ಅದೇ ಸೂತ್ರ ಕೊಟ್ಬಿಟ್ಟಾರೆ SN ಅವರೇ ಕೊಟ್ಟಾರೆ SN ಕೊಟ್ಟಿದ್ದಾರೆ ನಾವು ಎಷ್ಟು ಪದಗಳು ಹೀಗೆ ನಾವು ಲೆಕ್ಕ ಮಾಡೋಣ ಆಮೇಲೆ ನಂತರ ನೋಡಿ ಹಿಂಗೂ ಕೊಡ್ತಾರೆ ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದಗಳು ಕ್ರಮವಾಗಿ 14 ಮತ್ತು 18 ಆದರೆ ಅದರ 51 ಪದಗಳವರೆಗಿನ ಮೊತ್ತವನ್ನು ಕಂಡಿದೆ ನೋಡಿ ಈಗ ಕೊಟ್ಬಿಟ್ಟಾರೆ 2ನೇ ಪದ 14 3ನೇ ಪದ 18 ಆದರೆ
A2 ಮತ್ತು A3 ಕೊಟ್ಟರೆ 51 ಪದಗಳಾಗಿದೆ. ಅಂದರೆ n = 51 ಅದು ಮೊತ್ತ ಕಂಡು. ಅವಾಗ ಏನು ಮಾಡ್ತೀರಿ A ಕಂಡು. ಹೌದಾ? ಅವನು ಎರಡನೇ ಪದ ಮೂರನೇ ಪದ ಕೊಟ್ಟಾರೆ. ನಮಗೆ A ಬೇಕಪ್ಪ. A ಬೇಕು ಅಂದ್ರೆ ಏನು ಮಾಡಬೇಕು? ಮೊದಲೇ ಪದಕ್ಕೆ ನಾವು D ಅನ್ನು ಕಂಡಿಡ್ತಾ ಹೋಗ್ತಾನೆ. A D ಕಂಡಿಡ್ಕೊಂಡ್ರೆ ಮೊದಲೇ ಪದ ಮೊದಲೇ ಬರುತ್ತೆ. D ಅನ್ನ ಮೊದಲು ಕಂಡಿಡ್ಕೊಳ್ಳಿ. ಮೊದಲ ಪದ ಬರುತ್ತೆ, D ನು ಬರುತ್ತೆ. ಆಮೇಲೆ ಒಟ್ಟು ಸೂತ್ರ ಅದೇ ಮೂಲ ಸೂತ್ರ ಏನಿದೆ, Sn = n/d = a + 1. ಹೀಗೆ ನಾವು ಅಭ್ಯಾಸದಲ್ಲಿ ಎಲ್ಲಾ ಪ್ರಶ್ನೆಗಳನ್ನ ನಾವು ಕರಗತ ಮಾಡಬೇಕು ಅಂತಂದ್ರೆ ಮಕ್ಕಳೇ ಹೆಚ್ಚು ಪ್ರಶ್ನೆಗಳನ್ನ ನಾವೇ ಬಿಡಿಸ್ಕೊಳ್ತಾ ಹೋಗ್ಬೇಕು. ಲೆಕ್ಕಗಳನ್ನ ನಾವು ಎಷ್ಟೆಷ್ಟು ಬಿಡಿಸ್ತೀವೋ ಅಷ್ಟು ನಮಗೆ ಅದು ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ನಾವು ಯಾವ ಲೆಕ್ಕನ ಹೇಗೆ ಮಾಡಬೇಕು, ಸ್ಪೀಡ್ ಬರುತ್ತೆ, ಶೀಘ್ರವಾಗಿ ಬಿಡಿಸ್ಬೋದು. ಇದೇ ಆಬ್ಜೆಕ್ಟಿವ್ ಕ್ವಶನ್ ಅಂತ ಕೊಡ್ತಾರೆ. ಇಷ್ಟು ಲೆಕ್ಕ ಇದೆ ಅಂತ ತಿಳ್ಕೊಬಿಡಿ. ಇಂಥ ಲೆಕ್ಕ ಈ 2 ಮಾರ್ಕ್ಸ್ ಕೂಡ 1 ಮಾರ್ಕ್ಸ್ ಕೊಡ್ತಾರೆ. ಮೊದಲ ಪದ ಕೊನೆ ಪದ ಕೊಟ್ಟು ಈ ಶ್ರೇಣಿಯ ಮೊತ್ತ ಡೈರೆಕ್ಟ್ ಈ ಸೂತ್ರ ಮತ್ತೆ ಅಲ್ಲಿಗೆ ಹೋಗ್ಬಾರ್ದು. ಯಾವುದಕ್ಕೆ n/d ಅದಕ್ಕೆ ಹೋಗಂಗಿಲ್ಲ. ಆಮೇಲೆ ಈ ಕೊಟ್ಬಿಟ್ರೆ 1 ಮಾರ್ಕ್ಸಿಗೆ 1ರಿಂದ 500ರವರೆಗೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡು ಅವಾಗ ಏನು ಮಾಡ್ತೀರಿ? ಸರ್ ಇದು ಈ ಸೂತ್ರ ಹಾಕೋ. ಯಾವ ಸೂತ್ರ ಹಾಕೋದು? ನಾನು ಹೇಳಿದೆ ಗಾಸ್ ನೆನ್ಪಿಟ್ಟು ಗಾಸ್ ಸೂತ್ರ n × n + 1/2 14. ಎಷ್ಟೇ ಕೊಡಿ ಅವರು ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 1ರಿಂದ ಕೊಟ್ಟ ತಕ್ಷಣ n × n + 1/2 ಇಷ್ಟೇ ಕೊಡ್ತೇನೆ. ಆಬ್ಜೆಕ್ಟಿವ್ ಕ್ವಶನ್ಗೆ 30 ಸೆಕೆಂಡಲ್ಲಿ ಮಾಡ್ತೀರಾ? ಮಾಡ್ಬೋದಲ್ಲ? ಮಾಡ್ತೀವಿ. ಈಗೇನೆ ಮಾಡಿ ಎಂಥ ಲೆಕ್ಕನ ಕೊಟ್ಟು ಮಾಡ್ತೀವಿ. 1 ಮಾರ್ಕ್ಸಿನ ಲೆಕ್ಕ ಮತ್ತು 2 ಮಾರ್ಕ್ಸಿನ ಲೆಕ್ಕ, 3 ಅಂಕದ ಲೆಕ್ಕ, 4 ಅಂಕದ ಲೆಕ್ಕಗಳು ಈ ಅಧ್ಯಾಯದಲ್ಲಿ ಹೆಚ್ಚು ಬರ್ತವೆ. ಇದೊಂದು ಬಹಳ ಮುಖ್ಯವಾದ ಅಧ್ಯಾಯವಾಗಿದ್ದರಿಂದ ನಾವು ಸವಿಸ್ತಾರವಾಗಿ ಇನ್ನೂ ಹೆಚ್ಚು ಸಮಸ್ಯೆಗಳನ್ನ ಪ್ರತಿಯೊಂದು ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಿಡಿಸ್ಬಿಟ್ಟು ನಿಮ್ಮ ಶಿಕ್ಷಕರ ಜೊತೆಗೆ ನೀವು ಚರ್ಚೆ ಮಾಡ್ತಾ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ಬಗೆಹರಿಸ್ಕೋಬೋದು. ಇಷ್ಟಕ್ಕೆ ಹೇಳ್ತಾ ಈ ದಿನದ ಅಧ್ಯಾಯ ಸಮಾಂತರ ಶ್ರೇಣಿಯ n ಪದಗಳ 5ನೇ ಪದಗಳ ಮೊತ್ತವನ್ನು ನಾವು ಈಗ ತಪ್ಪಿಕೊಂಡಿಲ್ಲ. ಹೀಗೆ ನಾವು ಈ ದಿನ ಪಾಠವನ್ನು ಮುಗಿಸೋದಕ್ಕೆ ಮುಂಚೆ ಏನೇನು ತಪ್ಪಿನ ನೆನ್ಪು ಮಾಡ್ಕೊಳ್ಳೋಣ. ಮೊದಲೇನು ಕಲ್ತ್ಕೊಂಡಿವಿ? ಶ್ರೇಣಿ ಮತ್ತು ಶ್ರೇಣಿಗಳ ವ್ಯತ್ಯಾಸ ಗೊತ್ತಾಗಿದೆ ನಮಗೆ. ಏನು ಶ್ರೇಣಿ ಅಂದ್ರೆ ಪದಗಳ ಬಗೆಯ ಅಷ್ಟೇ, ನಡುವೆ ಯಾವ ಚಿಹ್ನೆ ಮೊತ್ತ ಬರೆದ್ರೆ ಪ್ಲಸ್ ಅಂತ ಸೇರಿಸಿ ಮಾತ್ರ ಅದನ್ನ ಶ್ರೇಣಿ ಅಂತ ಕರಿತಾರೆ. ಶ್ರೇಣಿ ಮತ್ತು ಶ್ರೇಣಿಗಿರ್ತಕ್ಕಂಥ ವ್ಯತ್ಯಾಸವನ್ನು ನಾವು ತಿಳ್ಕೋಬೇಕು, ಅದನ್ನ ಹೇಳಬೇಕಾಗುತ್ತೆ. ಶ್ರೇಣಿ ಅಂದ್ರೆ ಒಂದು ಅನುಕ್ರಮವಾಗಿ ಬರೆಯೋದು, ಅದ್ರ ಜೊತೆ ಚಿಹ್ನೆ ಜೊತೆ ಬರೀತೀವಲ್ಲ ಪ್ಲಸ್ ಆಗ್ತದೆ, ಅದನ್ನು ಶ್ರೇಣಿ ಅಂತ ಕರೀತೀವಿ. ಇದೊಂದು ಡಿಫರೆನ್ಸ್ ಅಂತ ತಿಳ್ಕೊಳ್ಳಿ. ಆ ಶ್ರೇಣಿಯ ಪದಗಳ ಮೊತ್ತವೇ ಶ್ರೇಣಿ. ಈ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಕಳೆದಿರ್ತಕ್ಕಂಥ ದಾಸರ ಸೂತ್ರಗಳನ್ನು 1 2 3 ಏನು Sn = ಮೊದಲ ಸ್ವಾಭಾವಿಕ ಕೊಟ್ಟರೆ n × n + 1/2. ಆಮೇಲೆ ಸಮಾಂತರ ಶ್ರೇಣಿಯ ರೂಪದಲ್ಲಿ ಕೊಟ್ಟಾಗ ನಾವು Sn = n/2 ಬಿಗ್ ಬ್ರಾಕೆಟ್ LA + n - 1 × d ಅಂತ ನೆನಪಿಟ್ಕೊಂತೀರಾ. ಪ್ರತಿಯೊಂದು ಪದಗಳ ಅರ್ಥವನ್ನು ತಿಳ್ಕೊಂಡಿದ್ದೀರಿ. ಹಾಗೆ ಸಮಸ್ಯೆಗಳಲ್ಲಿ ವಿವಿಧ ಬೆಲೆಗಳನ್ನು ಕೊಟ್ಟಾಗ ನಾವು ಯಾವ ರೀತಿ ಅದನ್ನ 2 ಸ್ಟೆಪ್ಪಲ್ಲಿ 3 ಸ್ಟೆಪ್ಪಲ್ಲಿ 2 ಸೂತ್ರಗಳನ್ನು ಬಳಸ್ಕೋಬೇಕಾಗುತ್ತೆ. ಒಂದೊಂದ್ಸರಿ 2 ಸೂತ್ರಗಳನ್ನು ಹೇಗೆ ಹಾಕಬೇಕು, ಹೇಗೆ ಬಿಡಿಸ್ಕೋಬೇಕು ಅಂತ ತಿಳ್ಕೊಂಡಿದ್ವಿ. ಹಾಗೆಯೇ ನಾವು ಸೂತ್ರವನ್ನು ಸಹ ಯಾಕೆ ಕಂಡುಹಿಡಿಯಬೇಕು ಅನ್ನೋದನ್ನ ತಿಳ್ಕೊಂಡಿದ್ವಿ. ಗಾಸನ ನಿಯಮದ ಒಂದು ಸಂಖ್ಯಾ ವಿನ್ಯಾಸದ ಪ್ರಕಾರ ಸಾಮಾನ್ಯೀಕರಣ ಮಾಡುವ ಸೂತ್ರವನ್ನು ಕಂಡುಹಿಡಿದ್ವಿ. ಹಾಗೆ ಅಭ್ಯಾಸ 1.3 ಸಾಕಷ್ಟು ಲೆಕ್ಕ ಮಕ್ಕಳೇ ಬೆಲೆಗಳನ್ನು ಕೊಟ್ಟಿರೋದು, ನೇರವಾಗಿ ಬೆಲೆಗಳನ್ನು ಕೊಟ್ಟಿರ್ತಾರೆ. ಅದು ಹೇಳಿಕೆ ರೂಪದಲ್ಲಿ ಕೊಟ್ಟಾಗ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಹೇಳಿಕೆ ರೂಪದ ಪ್ರಶ್ನೆಗಳು ಸಹ 3 ಮತ್ತು 4 ಅಂಕಗಳಿಗೆ ಕೇಳ್ತಾರೆ. ಅವನ್ನ ಹೆಚ್ಚು ಬಿಡಿಸ್ಬೇಕು. ಬಿಡಿಸಿ ನಾವು ಕರಗತ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿರಂತರವಾಗಿ ಅಭ್ಯಾಸ ಮಾಡಿದ್ರೆ ಮಾತ್ರ ನಾವು ಈ ಪಾಠದನ್ನ ಸಕ್ಸಸ್ ಆಗಿ ಸುಮಾರು 8 ರಿಂದ 10 ಅಂಕಗಳನ್ನು ಪಡೆಯಬಹುದು ಅಂತ ಹೇಳ್ತಾ ಈ ದಿನದ ಪಾಠವನ್ನು ಮುಗಿಸುವಂಥದ್ದಲ್ಲಿ ನಿಮಗೆಲ್ಲರೂ ಒಳ್ಳೆಯದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನೀವು ಇಲ್ಲಿ ಹೆಚ್ಚು ಅಭ್ಯಾಸ ಮಾಡಿರಿ. ಗಣಿತದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ
ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತೀರ ಅಂತ ನಂಬಿಟ್ಟು ನಮಸ್ತೆ. ಈಗಿನ ಪಾಠವನ್ನು ಮುಗಿಸ್ತೇನೆ. ನಮಸ್ತೆ.